ರೈತ್ರೆ, ನಿಮ್ಮ ಹತ್ರ 1 ಎಕರೆ ಜಮೀನಿದ್ರು ಸಾಕು. ಈ ಗಿಡವನ್ನ ಬೆಳೆಸೋ ಮುಖಾಂತರ ನೀವು ತಿಂಗಳಿಗೆ 5 ಲಕ್ಷ ಲಾಭವನ್ನ ಮಾಡಬಹುದು. ಯಾಕಂತಂದ್ರೆ ಈ ಗಿಡದ ಎಲೆ ಆಗಿರ್ಬೋದು, ಕಾಂಡ ಆಗಿರ್ಬೋದು, ಹೂ ಆಗಿರ್ಬೋದು, ಬೀಜ ಎಲ್ಲದ್ರಿಂದಲೂ ಕೂಡ ಲಾಭ ಮಾಡಬಹುದು. ಅಂದ್ರೆ 1ಕ್ಕೆ 3 ಪಟ್ಟು ಹೆಚ್ಚು ಲಾಭ ಈ ಕೃಷಿಯಿಂದ ಮಾಡೋದಕ್ಕೆ ಸಾಧ್ಯ ಇದೆ. ಯಾವ್ದಪ್ಪ ಆ ಕೃಷಿ ಅಂತ ಯೋಚಿಸ್ತಾ ಇದ್ದೀರಾ? ರೋಸೆಲ್ಲೆ ಕೃಷಿ ಸ್ನೇಹಿತರೆ. ಇದು ನೀರಿನ ಕೊರತೆ ಇರುವಂತ ಪ್ರದೇಶದಲ್ಲೂ ಕೂಡ ಚೆನ್ನಾಗಿ ಬೆಳಿಬಹುದು. ಹೆಚ್ಚಾಗಿ ನೀರು ಕೂಡ ಬೇಕಾಗಿಲ್ಲ. ಉತ್ತರ ಪ್ರದೇಶ ಆಗಿರ್ಬೋದು, ಮಧ್ಯಪ್ರದೇಶದ ಕೆಲವೊಂದು ಕಡೆಗಳಲ್ಲಿ ಈ ಒಂದು ಕೃಷಿಯನ್ನ ಮಾಡ್ತಾ ಇದ್ದಾರೆ. ಸೊ ರೋಸೆಲ್ಲೆ ಕೃಷಿಯ ವಿಶೇಷ ಏನಪ್ಪಾ ಅಂತಂದ್ರೆ, ಕಾಂಡದಿಂದ ಎಲೆಗಳು, ಹೂಗಳವರೆಗೆ ಎಲ್ಲವನ್ನ ಮಾರಾಟ ಮಾಡಿ ನೀವು ಆದಾಯವನ್ನ ಗಳಿಸಬಹುದು. ಕೆಲವೊಂದು ರಾಜ್ಯಗಳಲ್ಲಿ ಸೆಣಬಿಗೆ ಪರ್ಯಾಯವಾಗಿ ಇದರ ನಾರನ್ನ ಬಳಸ್ತಾರೆ. ಸೊ ನಮ್ಮ ದೇಶದಲ್ಲಿ ಈ ಸಸ್ಯವನ್ನ ಮುಖ್ಯವಾಗಿ ಅದರ ಕಾಂಡದಿಂದ ತಯಾರಿಸಿದಂತ ದಾರಗಳಲ್ಲಿ ಬಳಸುವಂತ ಬಾಸ್ಟ್ ಫೈಬರ್ ಉತ್ಪಾದನೆಗಾಗಿ ಯೂಸ್ ಮಾಡ್ಕೊಳ್ಳುವಂಥದ್ದು. ಸೊ 1 ಎಕರೆಗೆ ನೀವು ಏನಿಲ್ಲ ಅಂತಂದ್ರು 2 ರಿಂದ 5 ಲಕ್ಷ ಲಾಭವನ್ನ ಮಾಡಬಹುದು. ಅಷ್ಟೇ ಅಲ್ಲ, ನಿಮ್ಗೆ ಇನ್ನೊಂದು ಆದಾಯ ಬೇಕು ಅಂತಂದ್ರೆ 90 ರಿಂದ 95 ದಿನಗಳಲ್ಲಿ ಬೆಳೆಯುವಂತ ಉದ್ದಿನ ಬೇಳೆಯನ್ನ ರೋಸೆಲ್ಲೆ ಬೆಳೆಯ ಜೊತೆಗೆ ನೀವು ಬೆಳೆಸ್ಕೊಳ್ಬಹುದು. ಇದರಿಂದ ರೈತರು ಒಂದೇ ಹೊಲದಲ್ಲಿ ಏಕಕಾಲದಲ್ಲಿ 2 ಬೆಳೆಗಳನ್ನ ಮಾರಾಟ ಮಾಡಿ ಉತ್ತಮ ಆದಾಯವನ್ನ ಗಳಿಸೋದಕ್ಕೆ ಸಾಧ್ಯ ಇದೆ. ರೈತರೆ, ಇನ್ ಕೇಸ್ ನೀವು ರೋಸೆಲ್ಲೆ ಕೃಷಿಯನ್ನ ಮಾಡಿದ್ದೆ ಆದ್ರೆ 5 ತಿಂಗಳಲ್ಲಿ ಸುಮಾರು 4 ರಿಂದ 5 ಕ್ವಿಂಟಲ್ ಇಳುವರಿಯನ್ನ ಪಡೆಯೋದಕ್ಕೆ ಸಾಧ್ಯ ಇದೆ. ಅಷ್ಟೇ ಅಲ್ಲ, ಹೂ ಆಗಿರ್ಬೋದು, ಕಾಂಡ ಆಗಿರ್ಬೋದು, ಬೀಜ ಎಲ್ಲವನ್ನ ಮಾರಾಟ ಮಾಡಿ ಹೆಚ್ಚಿನ ಆದಾಯವನ್ನ ಕೂಡ ಗಳಿಸಬಹುದು. ಬಾಸ್ ವಾಲಾ, ಬಿ ದ ಬಾಸ್.